Sydney, forever on fire. ಹಾಲಿನ ದರ ಹೆಚ್ಚಳ ಮಾಡಿ ಸರ್ಕಾರ ಆದೇಶವೇನೋ ಹೊರಡಿಸಿದೆ. ಆದರೆ ಈ ಹಾಲಿನ ದರ ಹೆಚ್ಚಳ ಮಾಡಿರೋದಕ್ಕೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಆದರೆ ರೈತರ ಪಾಲಿಗೆ ಬಂಪರ್ ಇದೆ. ಯಾಕಂತ ಹೇಳಿದ್ರೆ ಹಾಲಿನ ದರ ಹೆಚ್ಚಳ ಆಗಿದೆಯಲ್ಲ, ಅದೆಲ್ಲವೂ ಕೂಡ ನೇರವಾಗಿ ರೈತರಿಗೆ ಸೇರುತ್ತೆ. ರಾಜ್ಯದ ರೈತರಿಗೆ ಬಂಪರ್, ಗ್ರಾಹಕರಿಗೆ ಬೇಗ್ ಶಾಕ್. ಏಪ್ರಿಲ್ 1ರಿಂದ ಪ್ರತಿ ಲೀಟರ್ ಹಾಲಿನ ದರ 4 ರೂಪಾಯಿ ಹೆಚ್ಚಳ. ರೈತರ ಒತ್ತಾಯದ ಹಿನ್ನೆಲೆ ಹಾಲಿನ ದರ ಏರಿಕೆ ಮಾಡಲಾಗಿದೆ. ರೈತ ಸಂಘವು ಕೂಡ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ ಒತ್ತಡ ಹೇರಿತ್ತು. ಏರಿಕೆಯಾದ ದರ ಸಂಪೂರ್ಣ ರೈತರಿಗೆ ಸೇರುತ್ತೆ. ಹಾಲು ಒಕ್ಕೂಟಗಳು 5 ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ವು. 4 ರೂಪಾಯಿ ದರವನ್ನು ಏರಿಕೆಗೆ ಒಪ್ಪಲಾಗಿದೆ. ಅದು ಕೂಡ ರೈತರಿಗೆ ಸೇರುತ್ತೆ. ಈ ವಿಚಾರವನ್ನ ಸಹಕಾರ ಸಚಿವ KN ರಾಜಣ್ಣ, ಪಶುಸಂಗೋಪನಾ ಸಚಿವ ವೆಂಕಟೇಶ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇಲ್ಲಿಗೆ ಬಹಳ ದೊಡ್ಡ ವಿರೋಧಾಭಾಸಗಳನ್ನು ಎದುರಿಸಬೇಕಾಗಿತ್ತಲ್ಲ. ಯಾಕೆಂತ ಹೇಳಿದ್ರೆ ಬೆಲೆ ಏರಿಕೆ ವಿಚಾರ ಇದೆಯಲ್ಲ, ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಅಭಿಪ್ರಾಯವನ್ನು ರೂಪಿಸುವಲ್ಲಿ ಬಹಳ ದೊಡ್ಡ ಪಾತ್ರಗಳು ವಹಿಸ್ತಾ ಇತ್ತು. ಒಂದು ಕಡೆ ಬಸ್ ದರವನ್ನು ಹೆಚ್ಚಳ ಮಾಡಲಾಯಿತು, ಇನ್ನೊಂದು ಕಡೆ ವಿದ್ಯುತ್ ದರ ಹೆಚ್ಚಳ ಮಾಡಲಾಗಿದೆ, ಮತ್ತೊಂದು ಕಡೆ ಮೆಟ್ರೋ ದರ ಹೆಚ್ಚಳ ಮಾಡಲಾಗಿದೆ. ಹೀಗೆ ಗೊತ್ತಿರುವಂಥ ಅನೇಕ ಅಂಶಗಳು ಜನರಿಗೆ ಸರ್ಕಾರದ ಬಗ್ಗೆ ಒಂದು ವಿರೋಧವಾದಂಥ ಅಭಿಪ್ರಾಯ ಮೂಡಿಸಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಬಟ್ ಈಗ ಒಂದು ಸಮಾಧಾನ, ನಾವು ಕೊಡುತ್ತಿರುವಂಥ ದುಡ್ಡು ಸರ್ಕಾರಕ್ಕೆ ಹೋಗ್ತಾ ಇಲ್ಲ, ಬದಲಾಗಿ ಸರ್ಕಾರದ ಮೂಲಕ ರೈತರ ಜೇಬು ಸೇರ್ತಾ ಇದೆ ಅನ್ನೋದು ಸಮಾಧಾನ. ಸೊ ಹೀಗಾಗಿ ಎಲ್ಲೊಂದು ಕಡೆ ಸರ್ಕಾರದ ವಿರುದ್ಧದ ಬಹಳ ದೊಡ್ಡ ಅಭಿಪ್ರಾಯ ಇತ್ತಲ್ಲ, ಅದಕ್ಕೆ ಬ್ರೇಕ್ ಬೀಳುವಂಥ ಅಂಶಗಳಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ವಿರೋಧ ಪಕ್ಷಗಳು ಏನು ಅಂತ ಟೀಕೆ ಮಾಡ್ತಾ ಇದ್ವು, ಗ್ಯಾರಂಟಿ ಇದೆಯಲ್ಲ ಅದು ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗಿದ್ದಾವೆ, ಗ್ಯಾರಂಟಿ ಯೋಜನೆಗೆ ಸರ್ಕಾರ ಎಲ್ಲ ಹಣವನ್ನು ಬಳಸ್ತಾ ಇದೆ, SC ST STP TSP ಹಣವನ್ನು ಕೂಡ ಬಳಸಿದೆ, ರೈತರ ಹಣವನ್ನು ಬಳಸಿದೆ, ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ, ರಸ್ತೆ ಆಗ್ತಾ ಇಲ್ಲ, ಅಭಿವೃದ್ಧಿ ಅನ್ನೋದು ಮರ್ತು ಹೋಗಿದೆ, ಹೀಗಾಗಿ ಕಾರಣಕ್ಕಾಗಿ ಎಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ. ಜೊತೆಗೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿ ಆ ಹಣವನ್ನು ಗ್ಯಾರಂಟಿಗೆ ಸುರಿಯಲಾಗ್ತಾ ಇದೆ ಎನ್ನುವ ಅಭಿಪ್ರಾಯವನ್ನು ಮೂಡಿಸುವಲ್ಲಿ ವಿರೋಧ ಪಕ್ಷಗಳು ಬಹಳ ದೊಡ್ಡ ಮಟ್ಟದ ಕಸರತ್ತನ್ನು ಮಾಡಿದ್ವು. ಬಟ್ ವೆನ್ ಇಟ್ ಕಮ್ಸ್ ಟು ಮಿಲ್ಕ್ ಪ್ರೈಸ್ ಇದೆಯಲ್ಲ, ಹಾಲಿನ ದರ ಹೆಚ್ಚಳ ಆಗಿದೆಯಲ್ಲ, ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ವಿರುದ್ಧ ಟೀಕೆ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಯಾಕೆಂದರೆ ರೈತರಿಗೆ ಸೇರುತ್ತೆ ಹಣ ಅಂತ ಹೇಳಿ, ನೀವು ಕೊಡುವಂಥ ಹಣ ರೈತರಿಗೆ ಸೇರುತ್ತೆ ಅಂದರೆ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂತ ಹೇಳಿದರೆ ರಾಜ್ಯದ ದೇಶದ ಬೆನ್ನೆಲುಬು ಯಾರು ಅಂತ ಹೇಳಿದ್ರೆ ರೈತ. ರೈತರಿಗೆ ಬೆಲೆ ಕೊಡೋದು, ರೈತರಿಗೆ ಲಾಭ ಆಗೋದು ಎಲ್ಲರೂ ಒಪ್ಪುವಂಥ ವಿಷಯ. ಹೀಗಾಗಿ ಸರ್ಕಾರ ಇದರಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ವಿರೋಧವನ್ನು ಎದುರಿಸಬೇಕಾಗಿತ್ತು. ಬಟ್ ಇಲ್ಲೊಂದು ಜಾಣತನ ಅನ್ನೋದಕ್ಕಿಂತ ಒಂದು ನ್ಯಾಯಸಮ್ಮತವಾದ ತೀರ್ಮಾನವಂತೂ ಸರ್ಕಾರ ತೆಗೆದುಕೊಂಡಿದೆ. ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ರಾಜಣ್ಣ ಮತ್ತು ವೆಂಕಟೇಶ್. ಏನು ಹೇಳಿದ್ದಾರೆ ನೋಡೋಣ. ಹಾಲು ಉತ್ಪಾದಕರಿಗೆ ನಮಗೆ ಲಾಭಾಂಶ ಇಲ್ಲ, ನಾವು ಹಾಲನ್ನ ಈ ರೀತಿ ಉತ್ಪಾದನೆ ಮಾಡಿದ್ರೆ ನಾವೆಲ್ಲ ಸಾಲದಲ್ಲಿ ಸಿಕ್ಕೊಳ್ತಾ ಇದ್ದೀವಿ, ಅದಕ್ಕೋಸ್ಕರ ಹೆಚ್ಚಿಸಬೇಕು ಅನ್ನತಕ್ಕಂಥ ಒತ್ತಡ ನಿರಂತರವಾಗಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಹಳ್ಳಿಗಾಡಲ್ಲಿ ಇರ್ತಕ್ಕಂಥ ರೈತರು ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚು ತಡ ಆದ್ರೂ ಕೂಡ ಇವತ್ತು ಎಲ್ಲ ಹಾಲು ಒಕ್ಕೂಟಗಳ ಒತ್ತಡಕ್ಕೆ ಮತ್ತು ರೈತರ ಒತ್ತಡಕ್ಕೆ ಮಣಿದು ಸರ್ಕಾರ 1ನೇ ತಾರೀಕು ಏಪ್ರಿಲ್ನಿಂದ 100,000 ಮಿಲಿಲೀಟರ್ ಹಾಲಿಗೆ 4 ರೂಪಾಯಿಗಳನ್ನ ಹೆಚ್ಚಿಸ್ತಕ್ಕಂಥ ಒಂದು ತೀರ್ಮಾನವನ್ನ ಇವತ್ತು, ಅಂದ್ರೆ ತೀರ್ಮಾನ ತೆಗೆದುಕೊಂಡಿರೋರು ಇವರುಗಳು, ಹಾಲು ಮಹಾಮಂಡಲದವರು, ಒಕ್ಕೂಟದವರು. ಅವ್ರು 5 ರೂಪಾಯಿ ಕೇಳ್ತಾ ಇದ್ರು, ಕಡೆಗೆ ಸರ್ಕಾರದಲ್ಲಿ 4 ರೂಪಾಯಿ ಆದ್ರೂ ಕೂಡ ಹೆಚ್ಚಿಸ್ತಕ್ಕಂಥ ತೀರ್ಮಾನವನ್ನ 1ನೇ ತಾರೀಕಿನಿಂದ ಜಾರಿ ಬರೋ ರೀತಿಯಲ್ಲಿ ತೆಗೆದುಕೊಂಡಿದ್ದೇವೆ. ಇದನ್ನ ನಿಮ್ಮ ಮೂಲಕ ತಿಳಿಸ್ತಕ್ಕಂಥದ್ದು. ಜೊತೆಯಲ್ಲಿ ಈ ಏನು 4 ರೂಪಾಯಿ ದರವನ್ನ ಹೆಚ್ಚಿರ್ತೇವೆ, ಈ 4 ರೂಪಾಯಿಯನ್ನ ಸಂಪೂರ್ಣವಾಗಿ ರೈತರಿಗೆ ಅದನ್ನು ಮುಟ್ಟಿಸ್ಬೇಕು. ಏನೀಗ ನಮ್ಮಲ್ಲಿ ಸರಿಸುಮಾರು 31 ರೂಪಾಯಿ 68 ಪೈಸೆ ಅಂತೇಳಿ ಒಂದು ಆವರೇಜ್ ವರ್ಕೌಟ್ ಮಾಡಿದ್ದೇವೆ. ಮುಂದಕ್ಕೆ ರೈತರಿಗೆ ಇದ್ರ ಜೊತೆಗೆ 4 ರೂಪಾಯಿ ಸೇರುತ್ತೆ. ಈ ರೀತಿಯ ಒಂದು ತೀರ್ಮಾನ
ಹಾಲು ಉತ್ಪಾದಕರಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥದ್ದು ಇರ್ಬೋದು. ನಮಗೂ ಕೂಡ ಗ್ರಾಹಕರು ಏನಿದ್ದಾರೆ ಅವರು ಕೂಡ ಬಸ್ ದರ ಏರಿಸಿದ್ರು, ಮೆಟ್ರೋ ದರ ಏರಿಸಿದ್ರು, ಈಗ ಹಾಲಿನ ದರನ್ನು ಕೂಡ ಏರಿಸ್ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಟೀಕೆ ಟಿಪ್ಪಣಿಗಳು ಕೂಡ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದಾಗ್ಯೂ ಕೂಡ ಇದರಲ್ಲಿ ಸರ್ಕಾರದ ಯಾವುದೇ ಹಣ ಸಂಪಾದನೆ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಸರ್ಕಾರದ ಯಾವುದೇ ರೀತಿಯ ಲಾಭ ನಷ್ಟದ ಯೋಚನೆ ಅಲ್ಲ. ಇದು ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥ ಒಂದು ಇವತ್ತು ಹಾಲು ಈಗ ಬಹಳ ದಿನಗಳಿಂದ ರೈತರು ಒತ್ತಾಯ ಇತ್ತು ನಮಗೆ, ನೀವು ಹಾಲಿನ ದರ ಜಾಸ್ತಿ ಮಾಡಬೇಕು ಅಂತೇಳಿ ರೈತರು ಒತ್ತಡ ಇತ್ತು. ಮತ್ತು ಅವರು ಯಾವಾಗಲೂ ನಮಗೆ ರೈತ ಸಂಘದ ಮುಖಂಡರುಗಳು ರೈತರೆಲ್ಲ ನಮಗೆ ರೇಟ್ ಜಾಸ್ತಿ ಮಾಡಿ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾ ಇದೆ, ನಮಗೆ ನೀವು ಕೊಡ್ತಾ ಇರ್ತಕ್ಕಂಥ ರೇಟ್ ಭಾಳ ಕಡಿಮೆ ಇದೆ ಅಂಥೇಳಿ ನಮಗೆ ಅವ್ರ ಒತ್ತಡ ಯಾವಾಗಲೂ ಇತ್ತು. ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಕ್ಯಾಬಿನೆಟ್ಟಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಏನಪ್ಪ ಅಂದರೆ, ಈಗ 1 ಲೀಟ್ರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ, ಆ 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಸಂಪೂರ್ಣವಾಗಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆದ್ದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟ್ ಬರುತ್ತೆ. ಏಪ್ರಿಲ್ 1ರಿಂದ 4 ರೂಪಾಯಿ ದರ ಜಾಸ್ತಿ ಮಾಡಿರ್ತಕ್ಕಂಥ ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ. ನಾವು ನಮ್ಮ ಕರ್ನಾಟಕದ 4 ರೂಪೀಸ್ ಪರ್ ಲೀಟ್ರ್, 4 ರೂಪೀಸ್ ಪರ್ ಲೀಟ್ರ್ ನಮ್ಮದು, ನಮ್ಮ ಹಾಲಿನ ದರ ನಿಮ್ಗೆ ಒಂದು ಇದು ಕಂಪ್ಯಾರಿಸನ್ ನಿಮಗೆ. ನಮ್ಮ ನಂದಿನಿ ಹಾಲು ನಾವು ಈಗ 42 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಕೇರಳದವರು 52 ರೂಪಾಯಿ ಇದೆ. ರೈತರು ಬಹಳ ಕಷ್ಟದಲ್ಲಿದ್ದಾರೆ ಸರ್. ರೈತರು KMF 100 ಕೋಟಿ ರೂಪಾಯಿ KMF ಇಂದ 100 ಕೋಟಿ ರೂಪಾಯಿ ಕೊಡ್ತೀವಿ ನಾವು. ಯೂನಿಯನ್ಗಳಲ್ಲಿ ಸಬ್ಸಿಡಿಗಳು ಎಲ್ಲ ಕೊಡ್ತೀವಿ. ಜಾಸ್ತಿ ಲಾಭದಲ್ಲಿ ಇರ್ಬೇಕಾದಾಗ ಜನರ ಮೇಲೆ ಹಾಕೋರೆ ಹಾಕ್ತೀರಾ? 2 ರೂಪಾಯಿ ಜನರ ಮೇಲೆ ಹಾಕಿ ಅಂದ್ರೆ ಈಗ ನೀವು ರೈತರಿಗೆ ಕೊಡಬಾರ್ದು ಅಂತ ನಿಮ್ಮ ಓಕೆ.